ನಾನಿವತ್ತು ಸುಧಾಕರ್ಣನೊಟ್ಟಿಗೆ ಮೀನು ಹಿಡಿಯೋಕ್ಕೆ ಬಂದಿದ್ದೇನೆ. ನೋಡಿ, ಫುಲ್ಲು ನೀರೆಲ್ಲ ಖಾಲಿಯಾಗಿ ಹೋಗಿದೆ. ಲಾಸ್ಟ್ ಟೈಮ್ ನಾನು ಇದೇ ಜಾಗದಲ್ಲಿ ಈಜಾಡಲಿಕ್ಕೆ ಬಂದು ಭಯಂಕರ ನೀರಿನ ಸೆಳೆತಕ್ಕೆ ಒಳಗಾಗಿ ಈ ಬ್ರಿಡ್ಜ್ನ ಅಡಿದನಕ್ಕೆ ಹೋಗಿದ್ದೇನೆ. ನೋಡ್ತಾ ಇರ್ಬೋದಲ್ಲಿ ನಮ್ಮಣ್ಣ ಎಟ್ಟಿ ಹಿಡಿತಾ ಇದ್ದಾನೆ ಸಿಗಿಡಿ. ಗಾಳ ಹಾಕಬೇಕಾದ್ರೆ ಮೊದಲು ಸಿಗಿಡಿ ಬೇಕು. ಸಿಗಿಡಿ ನಮ್ಮ ಗಾಳಕ್ಕೆ ಸುರಿದು ಮತ್ತೆ ಮೀನನ್ನು ಹಿಡಿಬೇಕು. ಯಾವ ರೀತಿಯೆಲ್ಲ ಕಲ್ಲು ಬಂಡೆಗಳೆಲ್ಲ ಇದೆ ಅಂತ ಟೂರಿಸ್ಟ್. ಅಲ್ಲೊಂದು ನಾನು ನೋಡ್ತಾ ಇದ್ದೇನೆ, ಏನೋ ಹಾವು ಇದೆಪ್ಪ. ನೋಡಿದಾಗ ನಾಗರ ಅವತಾರ ಕಾಣ್ತಾ ಉಂಟು. ನೀವು ನೋಡಿದ್ದೀರಲ್ಲೋ ಗೊತ್ತಿಲ್ಲ, ನಿಮಗೆ ನಾನು ತೋರಿಸ್ತೇನೆ ನೋಡಿ. ಸುಮ್ಮನೆ ಎಲ್ಲ ಬಂದು ಹೋಗೋದಲ್ಲ ನೋಡಿ, ಅಲ್ಲಿ ತಲೆ ಎತ್ತಿ ನೋಡ್ತಾ ಇದೆ. ಎಂಥ ಮೀನು ಹಿಡಿದಿದೆ. ತುಂಬ ಅಪಾಯಕಾರಿ ಹೌದು. ನೋಡಿ ಹೀಗೆಲ್ಲ ಇದೆ. ನಮ್ಮ ಸ್ವಚ್ಛ ಭಾರತ ಅಂತ ಹೇಳ್ಕೊಂಡು ಎಲ್ಲರೂ ಕಸ ಇಲ್ಲಿ ಹಾಕ್ತಾರೆ ನೋಡಿ. ಈ ಬಾಟ್ಲಿ, ಬಿಯರದ್ದು, ಪ್ಲಾಸ್ಟಿಕ್ ಕಸ ಅಂಥದ್ದೆಲ್ಲ ಹಾಕೋದು ಭಾರಿ ಒಂದು ತಪ್ಪು. ಅರ್ಧ ಗಂಟೆಯಲ್ಲಿ ಈ ನೀರಲ್ಲಿ ನಾನು ಮೀನು ಹಿಡಿದು ತೋರಿಸ್ತೇನೆ ನೋಡಿ, ಪಕ್ಕ. ನೋಡಿ ನಾನು ನಿಮ್ಗೆ ತೋರಿಸ್ತೇನೆ ನೋಡಿ. ಇದು ಬಿಯರದ್ದು ಬಾಟ್ಲಿ ಒಡೆದಾಕಿದ್ದಾರೆ. ಸ್ವಲ್ಪ ದೂರಕ್ಕೆ ನೋಡಬೇಕಾದ್ರೆ ಕಲ್ಲು ಅಂತ ಅಂದ್ಕೊಳ್ತೇವೆ. ಹತ್ತಿರಕ್ಕೆ ನೋಡಿದಾಗೇ ಗೊತ್ತಾಗೋದು ನೋಡಿ, ಇದು ಗ್ಲಾಸ್ ಅಂತ. ಟೂರಿಸ್ಟ್ ತೆಗಿಲಿಕ್ಕೆ ಸಹ ಬರ್ತಾಯಿಲ್ಲ. ಯಾರಾದರೂ ಮೀನು ಹಿಡಿಯುವವರು ತೀರ್ಥ ಹಾಕ್ಕೊಂಡು ಹಿಡಿಲಿಕ್ಕೆ ಬಂದರೆ ಅವರದ್ದು ಗತಿಯೇ. ನೀವು ಅಲ್ಲಿ ಗಮನಿಸ್ತಾ ಇರ್ಬೋದು, ಅಲ್ಲಿ ಒಂದು ದೊಡ್ಡ ಆಲದ ಮರ ಇದೆ. ಅಲ್ಲಿ ಯಾರೋ ಜನ ಹೋಗಿದ್ದಾರೆ, ಎಲ್ಲ ಬಾವಲಿಗಳು ಹಾರಾಡ್ತಾ ಇದೆ ನೋಡಿ. ನಾವು ಪ್ರಕೃತಿಯನ್ನು ತಿಳ್ಕೊಳ್ಳಿಕ್ಕೆ ಶುರು ಮಾಡಿದರೆ, ಅದಕ್ಕೆ ಶರಣಾದರೆ ಎಲ್ಲ ವಿಚಾರಗಳು ನಮಗೆ ಗೊತ್ತಾಗುತ್ತೆ ನೋಡಿ. ಅಲ್ಲಿ ಎಲ್ಲ ಬಾವಲಿಗಳು ಹಾರಾಡ್ತವೆ ಅಂದರೆ ಅದರ ಬುಡದಲ್ಲಿ ಯಾರೋ ಒಬ್ಬ ಮನುಷ್ಯ ಇದ್ದಾನೆ, ಜನ ಇದ್ದಾರೆ. ಜನ ಇದ್ದರೆ ಮಾತ್ರ ಅವುಗಳೆಲ್ಲ ಹಾರಾಡಲಿಕ್ಕೆ ಶುರು ಮಾಡೋದು. ಬೇರೆ ಯಾವ ಪ್ರಾಣಿ ಪಕ್ಷಿಗಳಿಗೂ ಅವುಗಳು ಹೋರಾಡಲ್ಲ ಅಥವಾ ಹಾರಾಡ್ಕೊಂಡು ಹೋಗಲ್ಲ. ತುಂಬ ಜನರಿಗೆ ಗೊತ್ತಿರಲಿಕ್ಕಿಲ್ಲ, ನದಿಗಳಿಗೆ ಯಾವಾಗ ನೀವು ಅಥವಾ ಸಮುದ್ರಕ್ಕೆ ಮೀನು ಹಿಡಿಲಿಕ್ಕೆ ಹೋಗ್ತೀರಾ ಆಗ ನೀವು ಚಾಕ್ಲೇಟನ್ನು ಇಟ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಬೇರೆ ಯಾವುದೇ ಫುಡ್ಡನ್ನು ತಿಂದರೆ ಹಸಿವಾಗ್ತಾ ಇರುತ್ತೆ. ಅದರ ಬದಲಿಗೆ ನೀವು ಚಾಕ್ಲೇಟ್ ಇಟ್ಕೊಂಡ್ರೆ ಒಂದು ತಿಂದರೆ ಬೇಗ ಹಸಿವಾಗಲ್ಲ. ತುಂಬ ಹೊತ್ತು ನಮಗೆ ಮೀನು ಹಿಡಲಿಕ್ಕೆಲ್ಲ ಚಾನ್ಸ್ ಇರುತ್ತೆ. ಇದನ್ನೊಂದು ಯೂಸ್ ಮಾಡ್ಕೊಳ್ಳಿ ನೀವು. ಯಾನಿಗಲೇ ಬಂದಿತ್ತೆ ಅರ್ಧ ಗಂಟೆ ಪತ್ವೆ ಅಂದು ಲೊಕೇಶನ್ ಚೇಂಜ್ ಮಾಡ್ತೆ ತುಲೆ ಮೂಲು ಗಾಲೋಗು ಸಿಕ್ಕದನು ವಾರು ಎಂತ ಜಾಗ್ರತೆ ವೈಪೋಡಾಪುಂಡು. ತುಲೆ ಬತ್ತಿನ ಮಡಂಜಿ ತುಲೆ ಏತು ಮಲ್ಲ ಮಡಂಜಿ ಬಂದು. ಇಲ್ಲಿ ನೋಡಿ, ಪಕ್ಷಿಗೆ ನಾನು ಕರಿತೇನೆ. ಅಂತೂ ಇಂತೂ ಒಂದು ಮಡಂಜಿ, ಒಂದು ಕುಚ್ಚಿ, ಒಂದು ಪುರಿಯೋಲ್, ಮತ್ತೆರಡು ಪೂಮೀನು ಸಿಕ್ತು. ನೀವು ಮಡಂಜಿ, ಕುಚ್ಚಿ ಹೆಸರಿನ ಮೀನನ್ನು ಕೇಳಿರ್ಬೋದು, ಪೂಮೀನು ಅಪರೂಪ ಕೇಳಿರ್ಬೋದು. ಆದರೆ ಮೂಲವ್ಯಾಧಿ ಹೆಸರು ಇವತ್ತಿನ ಕಾಲದಲ್ಲಿ ಎಲ್ಲರೂ ಕೇಳಿರ್ಬೋದು. ಈ ಮೂಲವ್ಯಾಧಿಗೆ ಈ ಮೀನು ನಂಬರ್ 1 ಮದ್ದಂತೆ. ಸ್ಟಾರ್ಟಿಂಗ್ನಲ್ಲಿ ನಾನು ಸಿಕ್ಕ ಮೀನನ್ನು ಸ್ಟೇಟಸ್ಗೆ ಹಾಕ್ತಾಯಿದ್ದೆ. ಪರಿಚಯದ ಒಬ್ಬರು ಈ ಮೀನನ್ನು ಕೇಳಿದರು. ಯಾಕೆ ಅಂತ ಕೇಳಿದಾಗ ಮೂಲವ್ಯಾಧಿ ಇರೋರು ತಿಂದರೆ ಮೂಲವ್ಯಾಧಿ ಕಡಿಮೆ ಆಗುತ್ತೆ ಅಂತ ಹೇಳಿದರು. ಕೇಳಿದ ರೇಟ್ ಕೊಡ್ತೀನಿ, ನನಗೆ ಕೊಟ್ಟು ಬಿಡು ಅಂದರು. ನನಗೆ ಸಿಕ್ಕಿದ ಆ 4 ಪೂಮೀನನ್ನು ಅವರಿಗೆ ಕೊಟ್ಟು 1000 ಕೊಟ್ಟು ಅವರು ತೆಗೆದುಕೊಂಡು ಹೋದರು. ಹಾಗೆಯೇ ಇವತ್ತು ಸಿಕ್ಕ 2 ಮೀನಿಗೆ 500 ಕೊಟ್ಟು ದೂರದ ಕಾರ್ಕಳದಿಂದ ಬಂದು ಖುಷಿಯಾಗಿ ಕಾರ್ಕಳಕ್ಕೆ ಹೊರಟು ಹೋದರು. ಬಾಕಿ ಉಳಿದ ಮೀನನ್ನು ನಾನು ಪುಳಿ ಮುಂಚಿ ಮಾಡಿ ಧನ್ಯನಾದೆ. ಬಂದವರು ಬಂದಂತೆ, ಹೋದವರು ಹೋದಂತೆ, ಬಿಡು ನೀ ಅವರಿವರ ಚಿಂತೆ, ಬದುಕು ನೀ ನಿನ್ನಂತೆ ಹೇಳುತ್ತಾ ಇಂದಿನ ಮಿನಿ ಲಾಗ್ಗೆ ಪೂರ್ಣವಿರಾಮ ಇಡ್ತಾ ಇದ್ದೇನೆ. ನಮಸ್ಕಾರ.